ಅತಿ ಆದ್ರೆ ಅಮೃತನೋ ವಿಷ ಅಂತ ಹೇಳ್ತಾರೆ, ಎಲ್ಲೋ ಅದೇ ರೀತಿನೇ ಆಗಿದೆಯೇನೋ ಅಂತ ನನಗನ್ನಿಸ್ತಾ ಇದೆ. ಯಾಕೆ ಅಂತಂದ್ರೆ ಇವತ್ತು ನಕ್ಕನ್ಲೆ ಸುಭಾಷ್ ಮೇಲೆ ಮತ್ತೆ ಡಾಕ್ ಸತೀಶ್ ಅವ್ರ ಮೇಲೆ ಕಂಪ್ಲೇಂಟ್ ಅನ್ನ ಮಾಡಿದ್ದಾರೆ. ಅನಿಮಲ್ ವೆಲ್ಫೇರ್ ಸಪೋರ್ಟರ್ ಆಗಿರ್ತಕ್ಕಂಥ ಲಕ್ಷ್ಮಿ ಮೇಡಮ್ ಅಂತನವ್ರು. ಮೊನ್ನೆ ನಕ್ಕನ್ಲೆ ಸುಭಾಷ್ ನಮ್ ನಾಯಿಗೆ ಏನೋ ಹಾಕಿಸ್ಬೇಕು, ಯಾರ ಹತ್ರ ಹಾಕಿಸ್ಲಿ ಅಂತ ಕೇಳಕ್ಕೂನು ನೀನೇ ಹಾಕ್ಬಿಡು ಇನ್ಯಾಕೆ ಅಂತ ಉಡಾಫೆಯಿಂದ ಉತ್ತರ ಕೊಟ್ಟಿರ್ತಕ್ಕಂಥ ಸತೀಶ್ ಅವರು, ಇವರಿಬ್ಬರ ವಿರುದ್ಧನೂ ಕೂಡ ಈಗ ಕೇಸು ರಿಜಿಸ್ಟರ್ ಆಗಿದೆ. ನಾನು ಮೊನ್ನೆ ಅಮುಕು ಬಗ್ಗೆ ಒಂದು ವಿಡಿಯೋ ಮಾಡಬೇಕಾದ್ರೆ ಹೇಳಿದ್ದೆ, ಕರ್ನಾಟಕ ಪೊಲೀಸ್ ಇಲಾಖೆ ಸೋಷಿಯಲ್ ಮೀಡಿಯಾನ ಇತ್ತೀಚೆಗೆ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದೆ ಅಂತ. ಖಂಡಿತವಾಗ್ಲೂ ಆ ಲೈನ್ ಅಲ್ಲಿ ಬೆಳವಣಿಗೆ ತುಂಬಾ ಆಗ್ತಾ ಇದೆ ಅಂತ ಅನ್ಸುತ್ತೆ. ಸೊ ನೋಡಿ, ನೀವು ನಕ್ಕನ್ಲೆ ಅಂತನಾದ್ರೂ ಹೇಳಿ, ಅಥವಾ ನಂದೇನು ಕಿತ್ಕೊಳಕ್ಕಾಗಲ್ಲ ಅಂತನ್ಬಿಟ್ಟು ಇಂಟರ್ವ್ಯೂಗಳಲ್ಲಿ ಕೂತ್ಕೊಂಡಾದ್ರೂ ಹೇಳಿ. ನನ್ನ ಇಷ್ಟ ಗುರು, ನನ್ನನ್ನು ಯಾರು ಗುರು ಕೇಳೋರು, ನಾನು ಹೇಳ್ಕೊಂತೀನಿ ಅಂತಂದ್ರೆ ಖಂಡಿತ ನಿಮ್ಗೆ ಆ ಸ್ವಾತಂತ್ರ್ಯ ಇದೆ. ಆದ್ರೆ ನಿಮ್ಮ ಮನೆಗಳಲ್ಲಿ ಹೇಳಿ, ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲ. ಯಾಕೆಂತಂದ್ರೆ ಸೋಷಿಯಲ್ ಮೀಡಿಯಾ ಅನ್ನೋದು ಬಂದು ಒಂದು ಪಬ್ಲಿಕ್ ಪ್ಲಾಟ್ಫಾರ್ಮ್, ಅಲ್ಲೇ ಹೇಳುತ್ತೆ ಪಬ್ಲಿಕ್ ಇದು. ಸೊ ಇಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕೂಡ ಯಾವ್ದಾದ್ರು ಒಂದೊಂದು ಕಾರಣಕ್ಕೆ ಸೋಷಿಯಲ್ ಮೀಡಿಯಾನ ಯೂಸ್ ಮಾಡ್ತಾ ಇದ್ದಾರೆ. ನಿಮ್ಮ ಅವಾಚ್ಯ ಶಬ್ದಗಳು ಅವರ ಲೈಫ್ ಮೇಲೆ ದೊಡ್ಡ ಪರಿಣಾಮವನ್ನ ಬೀರಂತ ಸಾಧ್ಯತೆಗಳು ಕೂಡ ಇರುತ್ತೆ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು ಇನ್ಮೇಲಾದ್ರೂ ಹುಷಾರಾಗಿರಿ. ಇನ್ ಕೇಸ್ ನೀವು ಹುಷಾರಾಗಿಲ್ಲ ಅಂತಂದ್ರೆ ನಾಳೆ ದಿನ ಪೊಲೀಸ್ ಅವ್ರು ಏನ್ ಕ್ರಮ ತಗೋಬೇಕೋ ಅದನ್ನಂತೂ ಖಂಡಿತ ನಿಮ್ಮದೇ ಭಾಷೆನಲ್ಲಿ ನಿಮ್ಗೆ ಮಾಡ್ತಾರೆ. ಇನ್ನ ಜನಗಳು ಈ ತರ ಕೆಟ್ಟ ಮಾತಾಡೋರ್ಗೆ ಇಷ್ಟೆಲ್ಲ ಹೈಪ್ ಕೊಟ್ಕೊಂಡು ಮಾಡ್ತಾ ಇದಾರಲ್ಲ ಅಂತ ಒಂದೊಂದ್ಸಲ ಡೌಟ್ ಬರುತ್ತೆ. ಆದ್ರೆ ಏನ್ ಮಾಡೋಣ, 10 ಜನ ಕುಡಿಯೋರ್ ಮುಂದೆ ಒಬ್ಬ ನಾನು ಕುಡಿಯಲ್ಲ ಅಂತ ಹೇಳ್ತು ಅಂತಂದ್ರೆ ಗಾಂಡು ಕಣವನು ಅಂತ ಹೇಳಂತ ಪ್ರಪಂಚ ಇವತ್ತಾಗೋಗ್ಬಿಟ್ಟಿದೆ. ಅದಕ್ಕೇನೆ 90s ಅಲ್ಲೇ ಹೇಳ್ಬಿಟ್ಟಿರೋದು, ದೇಶದ ಕತೆ ಇಷ್ಟೇ ಕಣಮ್ಮೋ, ಇಲ್ಲಿ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ.